ನಮ್ ರಕ್ಷಿತ್ ಶೆಟ್ರು ಈ ಸಿನಿಮಾನೇನು ಇನ್ಸ್ಪಿರೇಷನ್ ತಗೊಂಡು ಉಳಿದವರು ಕಣ್ಣಂತೆ ಮಾಡಿದ್ರು. ಆದ್ರೆ ರಿಚರ್ಡ್ ಆಂಟೋನಿ ಮಾಡಕ್ಕೆ ಅಕಿರಾ ಕುರೋಸಾವಾನೇ ಇನ್ನೊಂದು ಸಿನಿಮಾ ಮಾಡ್ಬೇಕನ್ಸುತ್ತೆ. ಹೌದು, ನಾನು ನಿಮಗೆ ಇವತ್ತು ರೆಕಮೆಂಡ್ ಮಾಡ್ತಿರೋ ಸಿನಿಮಾ ಕನ್ನಡದ ಕಲ್ಟ್ ಕ್ಲಾಸಿಕ್ ಉಳಿದವರು ಕಣ್ಣಂತೆಗೆ ಒನ್ ಆಫ್ ದಿ ಇನ್ಸ್ಪಿರೇಷನ್. ಈ ಸಿನಿಮಾ ಅದ್ರ ಟೈಟಲ್ ಇಂದಾನೆ ಒಂದು ಹೊಸ ಜಾನರನೇ ಹುಟ್ಟಾಕ್ತು. ನನಗೆ ಸಣ್ಣ ವಯಸ್ಸಲ್ಲಿ ಯಾವಾಗ್ಲೂ ಒಂದು ಡೌಟ್ ಇರೋದು, ನಾನು ಜನನ್ ನೋಡಿ ಹೇಗೆ ಅವ್ರ ಬಗ್ಗೆ ಒಳ್ಳೇದು ಅನ್ಕೊಂತೀನಿ, ಅವರು ನನ್ನ ಬಗ್ಗೆ ಹಾಗೆ ಅನ್ಕೊಂತಾರ ಅಂತ. ಅದಕ್ಕೆ ಆನ್ಸರ್ ಸಿಕ್ಕಿದ್ದು ಈ ಸಿನಿಮಾಯಿಂದಾನೆ. ಎಲ್ಲರಿಗೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಎಲ್ಲದಕ್ಕೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ನಾವು ನೋಡೋ ಪರ್ಸ್ಪೆಕ್ಟಿವ್ ಅಲ್ಲೇ ಬೇರೆಯವ್ರು ನಮ್ಮನ್ನು ನೋಡ್ತಿರಲ್ಲ ಅನ್ನೋದನ್ನ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಅರ್ಥ ಮಾಡಿಸುತ್ತೆ. ಒಂದೊಳ್ಳೆ ಕ್ಲಾಸಿಕ್ ಸಿನಿಮಾ ನೋಡ್ಬೇಕು ಅಂದ್ರೆ ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಿನಿಮಾ ಹೆಸರು ರೋಷಮಾನ್ ಅಂತ. ನಂತರ ಸಿನಿಮಾಸಕ್ತರಿಗಂತೂ ಈ ಸಿನಿಮಾ ಒಂದು ಮಾಸ್ಟರ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಕಿರಾ ಕುರೋಸಾವಾ. ಸೊ ನಾಳೆ ಮತ್ತೆ ಇದೇ ರೀತಿ ಇನ್ನೊಂದು ಅದ್ಭುತವಾದ ಸಿನಿಮಾ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.